ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ. PU ಉಪನ್ಯಾಸಗಳ ನೇಮಕಾತಿ, ಕೆಸೆಟ್ ಪರೀಕ್ಷೆ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅರ್ಥಶಾಸ್ತ್ರ ವಿಷಯವನ್ನು ಡಿಸ್ಕಷನ್ ಮಾಡ್ತಾ ಇದ್ವಿ. ಹಿಂದಿನ ವಿಡಿಯೋದಲ್ಲಿ ನಾವು ಸೂಕ್ಷ್ಮ ಅರ್ಥಶಾಸ್ತ್ರದ ಬಗ್ಗೆ ಮತ್ತು ಅದರಲ್ಲಿ ಬರುವಂತಹ ಕಾನ್ಸೆಪ್ಟ್ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ಸಮಗ್ರ ಅರ್ಥಶಾಸ್ತ್ರದ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಹಾಗಾದ್ರೆ ಸಮಗ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತೇಳಿ ಎರಡು ಶಾಖೆಗಳಲ್ಲಿ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡ್ತೀವಿ. ಹಾಗಾದ್ರೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಈ ರೀತಿಯಾಗಿ ಅರ್ಥಶಾಸ್ತ್ರವನ್ನು ಡಿವೈಡ್ ಮಾಡಿದವರು ಯಾರು ಅಂತಂದ್ರೆ ನಾರ್ವೆ ದೇಶದ ಅರ್ಥಶಾಸ್ತ್ರಜ್ಞರು. ಅವ್ರು ಯಾರು ಅಂತಂದ್ರೆ ರ್ಯಾಗ್ನಾರ್ ಫ್ರೆಶ್ ಅಂತೇಳಿ. ಸೊ ಇವ್ರು ಏನು ಮಾಡ್ತಾರೆ ಅಂತಂದ್ರೆ 1933ರಲ್ಲಿ ಸ್ಪೆಷಲಾಗಿ ಅರ್ಥಶಾಸ್ತ್ರ ವಿಷಯವನ್ನು ಒಂದು ವ್ಯವಸ್ಥಿತವಾಗಿ ಅಧ್ಯಯನ ಮಾಡೋ ಸಲುವಾಗಿ ಇದನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಡಿವೈಡ್ ಮಾಡಿ ಅವುಗಳಿಗೆ ಒಂದು ಮಹತ್ವವನ್ನು ಕೊಡ್ತಾರೆ. ಆದ್ದರಿಂದ ಇವರಿಗೆ ಮೊಟ್ಟ ಮೊದಲಿಗೆ ನೊಬೆಲ್ ಪ್ರಶಸ್ತಿ ಸಿಗುತ್ತೆ, ಅದು ಅರ್ಥಶಾಸ್ತ್ರದಲ್ಲಿ. ಹಾಗಾಗಿ ಮೊದಲಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿದ್ದು ಯಾವಾಗ ಅಂತಂದ್ರೆ 1969ರಲ್ಲಿ. ಅದನ್ನು ಪಡ್ಕೊಂಡವರು ಯಾರು ಅಂತಂದ್ರೆ ರ್ಯಾಗ್ನಾರ್ ಫ್ರೆಶ್ ಅಂಥೇಳಿ. ಇದನ್ನು ಕ್ವಶನ್ ಕೇಳ್ತಿರ್ತಾರೆ, ಮೊದಲ ಅರ್ಥಶಾಸ್ತ್ರ ವಿಷಯದಲ್ಲಿ ಮೊದಲಿಗೆ ನೊಬೆಲ್ ಪ್ರಶಸ್ತಿ ಪಡ್ಕೊಂಡವ್ರು ಯಾರು ಅಂತ ಕ್ವಶನ್ ಕೇಳ್ತಿರ್ತಾರೆ. ಅವರು ರ್ಯಾಗ್ನಾರ್ ಫ್ರೆಶ್ ಅಂತಲೇ ಹೇಳಬೇಕಾಗತ್ತೆ. ಹಾಗಾದ್ರೆ ಈ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ನಾವು ಇಂಗ್ಲೀಷಲ್ಲಿ ಮೈಕ್ರೋ ಅಂತ ಕರಿತೀವಿ. ಇದರ ಅರ್ಥ ಏನು ಅಂತಂದ್ರೆ ಚಿಕ್ಕದು ಅಂತ ಅನಿಸ್ಕೊಳ್ಳುತ್ತೆ. ಇನ್ನು ಸಮಗ್ರ ಅರ್ಥಶಾಸ್ತ್ರಕ್ಕೆ ಇಂಗ್ಲೀಷಲ್ಲಿ ಮ್ಯಾಕ್ರೋ ಅಂತ ಕರಿತೀವಿ. ಅದಕ್ಕೆ ಸಮಗ್ರ ಅಥವಾ ದೊಡ್ಡದು ಅಥವಾ ವಿಶಾಲವಾದದ್ದು ಅಂತ ಕರಿತೀವಿ. ಸೊ ಹೀಗೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಎರಡು ಪ್ರಮುಖ ಶಾಖೆಗಳಲ್ಲಿ ಅರ್ಥಶಾಸ್ತ್ರವನ್ನು ನಾವು ಅಧ್ಯಯನ ಮಾಡ್ತೀವಿ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಈ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಪ್ರಮುಖ ಒಂದು ಇಂಪಾರ್ಟೆಂಟ್ ಇರುವಂಥ ಕಾನ್ಸೆಪ್ಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಇಲ್ಲಿ ಈ ಸಮಗ್ರ ಅರ್ಥಶಾಸ್ತ್ರ ಅಂದರೆ ನಾವು ಆಗಲೇ ಹೇಳಿದಾಗೆ ವಿಶಾಲವಾದದ್ದು ಅಥವಾ ದೊಡ್ಡದು ಅಂತ ಕರಿತೀವಿ. ಇದನ್ನು 1933ರಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಈ ರೀತಿಯಾಗಿ ಎರಡು ಭಾಗಗಳಾಗಿ ಡಿವೈಡ್ ಮಾಡಲಾಗತ್ತೆ. ಇದಾದಮೇಲೆ ಜಾನ್ ಮೆನಾರ್ಡ್ ಕೇನ್ಸ್ ಎಂಬುವರು ಏನು ಮಾಡ್ತಾರೆ ಅಂದರೆ 1936ರಲ್ಲಿ ಒಂದು ಗ್ರಂಥವನ್ನು ರಚನೆ ಮಾಡ್ತಾರೆ. ಅದು ಯಾವುದು ಅಂತಂದ್ರೆ ಉದ್ಯೋಗ, ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಅಂತ ಕರಿತೀವಿ. ಇದನ್ನು ರಚನೆ ಮಾಡೋ ಮೂಲಕ ಮೊದಲನೇ ಮತ್ತು ಎರಡನೇ ಮಹಾಯುದ್ಧದಲ್ಲಿ ಸಂಭವಿಸಿರುವಂತಹ ಜಗತ್ತಿನ ಆರ್ಥಿಕ ನಷ್ಟವನ್ನು ಹೇಗೆ ತುಂಬಬೇಕು ಅನ್ನೋದ್ರ ಬಗ್ಗೆ ಹೇಳಿಕೊಡ್ತಾರೆ. ಹಾಗಾಗಿ ಅದಕ್ಕೆ ನಾವೇನು ಕರಿತೀವಿ ಅಂದ್ರೆ ಜಗತ್ತಿನಲ್ಲಿ ಸಂಭವಿಸಿರುವಂಥ ಆರ್ಥಿಕ ಸಮಸ್ಯೆಗೆ ಆರ್ಥಿಕ ಮುಗ್ಗಟ್ಟು ಅಂತ ನಾವು ಕರಿತೀವಿ. ಇದು ಸಾಮಾನ್ಯವಾಗಿ 1929ರಿಂದ 32 ಅಥವಾ ಇದಕ್ಕಿಂತ ಮುಂದೆ ಏನಾಗಿತ್ತಂದ್ರೆ ಹೆಚ್ಚಿತ್ತು. ಸೊ ಅಂಥ ಸಂದರ್ಭದಲ್ಲಿ ಈ ಒಂದು ಗ್ರಂಥವನ್ನು ಇವ್ರೇನು ಮಾಡ್ತಾರೆ, ಪರಿಚಯ ಮಾಡ್ತಾರೆ. ಹಾಗಾಗಿ ಇವರಿಗೆ ಶಾರ್ಟಾಗಿ ಏನು ಕರಿತೀವಿ ಅಂದ್ರೆ JM ಕೇನ್ಸ್ ಅಂತ ಕರಿತೀವಿ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಆರ್ಥಿಕ ಮುಗ್ಗಟ್ಟು ಸಂಭವಿಸಿದ ಸಂದರ್ಭದಲ್ಲಿ ಏನಾಗಿತ್ತು ಅಂದ್ರೆ ನಿರುದ್ಯೋಗ ಹೆಚ್ಚಳವಾಗಿ ಹಲವಾರು ಸಮಸ್ಯೆಗಳು ಏನಾಗಿದ್ದು ಅಂದ್ರೆ ಹೆಚ್ಚಳ ಆಗಿದ್ದು. ಸೊ ಇವೆಲ್ಲ ಸಮಸ್ಯೆಗಳನ್ನು ನಿವಾರಿಸುವ ಸಲುವಾಗಿ ಸಮಗ್ರ ಅರ್ಥಶಾಸ್ತ್ರಕ್ಕೆ ಒಂದು ವಿಶೇಷವಾದ ಕೊಡುಗೆಯನ್ನು ಕೊಡುವ ಮೂಲಕ ಜಾನ್ ಮೆನಾರ್ಡ್ ಕೇನ್ಸ್ ಅವರು ಈ ಒಂದು ಗ್ರಂಥವನ್ನು ಬರೀತಾರೆ. ಈ ಕಾರಣದಿಂದ ಇವರಿಗೆ ಏನು ಕರಿತೀವಿ ಅಂದ್ರೆ ಆಧುನಿಕ ಸಮಗ್ರ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಈ ಕ್ವಶನ್ ಕೂಡ ಕೇಳಿದ್ದಾರೆ. JM ಕೇನ್ಸ್ ಅವ್ರ ಬಗ್ಗೆ ಕ್ವಶನ್ ಕೇಳ್ತಾರೆ. ಅದನ್ನು ಆಧುನಿಕ ಸಮಗ್ರ ಅರ್ಥಶಾಸ್ತ್ರ ಪಿತಾಮಹ ಯಾರು ಅಂತ ಕ್ವಶನ್ ಕೇಳ್ತಿರ್ತಾರೆ. ಅದಕ್ಕೆ ಆನ್ಸರು JM ಕೇನ್ಸ್ ಅಂತಲೇ ಆಗತ್ತೆ. ಇಲ್ಲಿ ಈ ಸಮಗ್ರ ಅರ್ಥಶಾಸ್ತ್ರದ ವಿಷಯಗಳು ಅಂದರೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನೋಡಿದಾಗ ಉದ್ಯೋಗದ ಬಗ್ಗೆ, ರಾಷ್ಟ್ರೀಯ ಆದಾಯ, ಹಣದುಬ್ಬರ, ವಾಣಿಜ್ಯ ಸರಪಳಿ, ಬಡತನಕ್ಕೆ ಸಂಬಂಧಿಸಿದಂತೆ, ಅಸಮಾನತೆಗೆ ಸಂಬಂಧಿಸಿದಂತೆ, ವಿಭಿನ್ನತೆಗೆ ಸಂಬಂಧಿಸಿದಂತೆ, ಹೂಡಿಕೆ, ಉಳಿತಾಯ, ಬಂಡವಾಳ ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ, ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ, ಪಾವತಿ ಸಿಲ್ಕು, ಸೊ ಇವೆಲ್ಲ ದೇಶಿ ವಿನಿಮಯ ದರ, ಸೊ ಎಲ್ಲ ವಿಷಯಗಳ ಬಗ್ಗೆ ಅಧ್ಯಯನ ಮಾಡುವಂಥ ವಿಶೇಷವಾದ ಶಾಸ್ತ್ರ ಯಾವುದು ಅಂತಂದ್ರೆ ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಹಾಗಾಗಿ ಒಟ್ಟಾರೆ ದೇಶದ ಎಲ್ಲ ಆರ್ಥಿಕ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ನಾವು ಏನು ಕರಿತೀವಿ ಅಂದ್ರೆ ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. ಉದಾಹರಣೆಗೆ ದೇಶದ ಒಟ್ಟು ಉದ್ಯೋಗದ ಪ್ರಮಾಣ, ದೇಶದ ಒಟ್ಟು ರಾಷ್ಟ್ರೀಯ ಆದಾಯ, ದೇಶದಲ್ಲಿ ಇರುವಂತಹ ಒಟ್ಟು ಹಣದುಬ್ಬರ ಪ್ರಮಾಣ, ದೇಶದಲ್ಲಿರುವಂತಹ ಬಡತನದ ಪ್ರಮಾಣ, ಉಳಿತಾಯ ಎಷ್ಟಾಗತ್ತೆ,
ವ್ಯಾಪಾರ ಎಷ್ಟಾಗುತ್ತೆ, ಸೊ ಇವುಗಳ ಬಗ್ಗೆ ಸ್ಟಡಿ ಮಾಡುವಂಥದ್ದು ಸಮಗ್ರ ಅರ್ಥಶಾಸ್ತ್ರ ಅಂತ ನಾವು ಕರಿತೀವಿ. ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡುವಂಥದ್ದು ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮತ್ತು PU ಲೆಕ್ಚರರ್, ಕೆಸೆಟ್ ಪರೀಕ್ಷೆ ಇವುಗಳ ಸಿಲೆಬಸ್ ಸಂಬಂಧಿಸಿದಂತೆ ಇಲ್ಲಿ ರಾಷ್ಟ್ರೀಯ ಆದಾಯದ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಹಾಗಾದರೆ ರಾಷ್ಟ್ರೀಯ ಆದಾಯ ಅಂದರೆ ಏನು ಅಂತ ನೋಡೋದಾದ್ರೆ ಇಲ್ಲಿ ಈ ಡೆಫಿನೇಷನ್ನ ನಾವು ಅರ್ಥ ಮಾಡಿಕೊಳ್ಬೋದು. ಒಂದು ರಾಷ್ಟ್ರವು ನಿರ್ದಿಷ್ಟ ಅವಧಿಯಲ್ಲಿ ಒಂದು ವರ್ಷದಲ್ಲಿ ಉತ್ಪಾದಿಸಲಾಗುವ ಸರಕು ಮತ್ತು ಸೇವೆಗಳ ಒಟ್ಟು ಹಣದ ರೂಪದ ಮೌಲ್ಯವನ್ನು ನಾವೇನು ಕರಿತೀವಿ ಅಂದ್ರೆ ರಾಷ್ಟ್ರೀಯ ಆದಾಯ ಅಂತ ನಾವು ಕರಿತೀವಿ. ಹಾಗಾದರೆ ಇಲ್ಲಿ ಇನ್ನೊಂದು ಈ GDP ಅಂಥೇಳಿ ನಾವು ಒಂದು ದೇಶದ ಅಭಿವೃದ್ಧಿಯನ್ನು ಅಥವಾ ಬೆಳವಣಿಗೆಯನ್ನು ಈ GDPಯ ದರದ ಆಧಾರದ ಮೇಲೆ ನಾವು ಹೇಳ್ತಾ ಇರ್ತೀವಿ. ಅದು ಏನು ಅನ್ನೋದನ್ನು ನೆಕ್ಸ್ಟ್ ನೋಡೋಣ. ಈಗ ನಮಗೆ ಗೊತ್ತಾಗಬೇಕು ರಾಷ್ಟ್ರೀಯ ಆದಾಯ ಅಂತಂದ್ರೆ ಇದು ಒಂದು ವರ್ಷಕ್ಕೆ ಅಥವಾ ಒಂದು ವರ್ಷದಲ್ಲಿ ದೇಶದಲ್ಲಿ ಉತ್ಪಾದಿಸಲಾದ ಎಲ್ಲ ಸರಕು ಸೇವೆಗಳ ಒಟ್ಟು ಹಣದ ರೂಪದ ಒಂದು ಮೌಲ್ಯಕ್ಕೆ ನಾವು ಏನು ಕರಿಬೇಕಂದಂಗಾಯಿತು, ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಉದಾಹರಣೆಗೆ 2023ರಲ್ಲಿ ಅಥವಾ 24ರಲ್ಲಿ ದೇಶದಲ್ಲಿ ಉತ್ಪಾದಿಸಲಾದ ಎಲ್ಲ ಸರಕು ಸೇವೆಗಳ ಮಾರುಕಟ್ಟೆ ಬೆಲೆಯಲ್ಲಿ ನಾವು ಅಂದಾಜು ಮಾಡಿದರೆ ನಮಗೇನು ಸಿಗುತ್ತೆ ಅಂದ್ರೆ ಈ ರಾಷ್ಟ್ರೀಯ ಆದಾಯ ಸಿಗುತ್ತೆ. ಇದಕ್ಕೆ ಇಂಗ್ಲೀಷ್ ಒಳಗೆ ನ್ಯಾಷನಲ್ ಇನ್ಕಮ್ ಅಂತ ಕರಿತೀವಿ. ಇಂಗ್ಲೀಷ್ ಒಳಗೆ ನ್ಯಾಷನಲ್ ಇನ್ಕಮ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಈ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡುವ ಸಂದರ್ಭದಲ್ಲಿ ಅಥವಾ ಇದನ್ನು ನಾವು ಕನ್ಸಿಡರ್ ಮಾಡೋ ಸಂದರ್ಭದಲ್ಲಿ ಕೆಲವು ಪರಿಕಲ್ಪನೆಗಳನ್ನು ಅಥವಾ ಅಂಶಗಳನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಮತ್ತು ಅವುಗಳನ್ನು ಬಳಸ್ತಾ ಇರ್ತಾರೆ. ಅವು ಯಾವುವು ಅನ್ನೋದನ್ನು ನೋಡ್ಕೊಳ್ಳೋಣ. ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುವಂತಹ ಸಂದರ್ಭದಲ್ಲಿ ನಾವು ಮೊದಲಿಗೆ ನೋಡುವಂಥದ್ದು ಯಾವುದು ಅಂದ್ರೆ GDP ಅಂತೇಳಿ. ಇದನ್ನು ಇಂಗ್ಲೀಷ್ ಒಳಗೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ. ಸಮಗ್ರ ದೇಶೀಯ ಉತ್ಪನ್ನ ಅಥವಾ ಒಟ್ಟು ದೇಶೀಯ ಉತ್ಪನ್ನ ಅಂತೂ ಕೂಡ ಕರಿತೀವಿ. ಸಮಗ್ರ ಅಂದರೂ ಒಂದೇ, ಒಟ್ಟು ಅಂದರೂ ಕೂಡ ಒಂದೇ. ಹಾಗಾದರೆ ಯಾವುದೇ ಒಂದು ದೇಶ ಇರಲಿ, ಆ ದೇಶದಲ್ಲಿ ಏನು ಮಾಡಲಾಗತ್ತಂದ್ರೆ ರಾಷ್ಟ್ರೀಯ ಆದಾಯವನ್ನು ಪ್ರತಿ ವರ್ಷವೂ ಕೂಡ ನಾವು ಅಂದಾಜು ಮಾಡ್ತಾ ಇರ್ತೀವಿ. ಆ ಅಂದಾಜು ಮಾಡುವಂಥ ಸಂದರ್ಭದಲ್ಲಿ ನಾವು ಕನ್ಸಿಡರ್ ಮಾಡುವಂಥ ಮೊದಲ ಒಂದು ಪರಿಕಲ್ಪನೆ ಯಾವುದು ಅಂದ್ರೆ GDP. ಹಾಗಾದರೆ GDP ಅಂದರೆ ಏನು ಅಂತ ನೋಡಿದಾಗ ಒಂದು ವರ್ಷದ ಅವಧಿಯಲ್ಲಿ ಒಂದು ರಾಷ್ಟ್ರವು ಉತ್ಪಾದಿಸಲಾಗುವ ಸರಕು ಮತ್ತು ಸೇವೆಗಳ ಅಂತಿಮವಾದ ಮಾರುಕಟ್ಟೆಯ ಒಟ್ಟು ಮೌಲ್ಯವೇ ಸಮಗ್ರ ದೇಶೀಯ ಉತ್ಪನ್ನವಾಗಿರುತ್ತದೆ. ಹಾಗಾದ್ರೆ ಇಲ್ಲಿ ನಾವು ತಿಳ್ಕೊಳ್ಬೇಕು, ಉದಾಹರಣೆಗೆ ಭಾರತ ಅಂತಂದಾಗ ಭಾರತದ ಒಳಗಡೆ ಮತ್ತು ಒಂದು ವರ್ಷದಲ್ಲಿ ಉತ್ಪಾದಿಸಲಾದ ಎಲ್ಲ ಸರಕು ಸೇವೆಗಳ ಒಟ್ಟು ಮೊತ್ತವೇ ಏನಾಗಿರುತ್ತೆ ಅಂದಂಗಾಯಿತು, GDP ಆಗಿರುತ್ತೆ. ಇದಕ್ಕೆ ಗ್ರಾಸ್ ಡೊಮೆಸ್ಟಿಕ್ ಅಂತೇಳಿ ಯಾಕೆ ಕರೆದಿವಿ ಅಂತಂದ್ರೆ ದೇಶೀಯ ಅಂದರೆ ದೇಶದ ಒಳಗಡೆ ಉತ್ಪಾದಿಸಲಾದ ಎಲ್ಲ ಸರಕು ಸೇವೆಗಳ ಒಟ್ಟು ಮೊತ್ತ ಅಂತ ನಾವು ನೋಡ್ಕೊಳ್ಬೇಕು. ಯಾಕಂದರೆ ನೆಕ್ಸ್ಟ್ ಮತ್ತೆ ಬರೋದು ಯಾವುದೋ ಇದೆ, ನ್ಯಾಷನಲ್ ಅಂತ ಬರುತ್ತೆ. ನ್ಯಾಷನಲ್ ಅಂತಂದ್ರೆ ರಾಷ್ಟ್ರೀಯ ಅಂತ ಆಗುತ್ತೆ, ಡೊಮೆಸ್ಟಿಕ್ ಅಂತಂದ್ರೆ ದೇಶೀಯ ಅಂತ ಆಗುತ್ತೆ. ಹಾಗಾಗಿ ಒಂದು ವರ್ಷದ ಅವಧಿಯಲ್ಲಿ ದೇಶದಲ್ಲಿ ಉತ್ಪಾದಿಸಲಾದ ಎಲ್ಲ ಸರಕು ಸೇವೆಗಳ ಒಟ್ಟು ಹಣರೂಪಿ ಮೌಲ್ಯಕ್ಕೆ ನಾವು ಏನು ಕರಿತೀವಿ ಅಂದಂಗಾಯಿತು, GDP ಅಂತ ಕರಿತೀವಿ. ಇದನ್ನು ಇನ್ನೊಂದು ಅರ್ಥದಲ್ಲಿ ನಾವು ನೋಡ್ಕೋಬೋದು, ಇದು ಮಾರುಕಟ್ಟೆಯಲ್ಲಿ ನಿರ್ಧಾರವಾಗುವ ಬೆಲೆಯಾಗಿರುವುದರಿಂದ ಇದನ್ನು ಮಾರುಕಟ್ಟೆ ಬೆಲೆ ಎಂದು ಕೂಡ ಕರೆಯಲಾಗುತ್ತದೆ. ಯಾಕಂತಂದ್ರೆ ಈ ದೇಶದಲ್ಲಿ ಉತ್ಪಾದಿಸಲಾದ ಎಲ್ಲ ಸರಕು ಸೇವೆಗಳ ಒಟ್ಟು ಹಣರೂಪಿ ಮೌಲ್ಯವನ್ನು ನಾವು ಮಾರುಕಟ್ಟೆ ಬೆಲೆಯಲ್ಲಿ ಅಂದಾಜು ಮಾಡೋದರಿಂದ ಇದಕ್ಕೆ ಮಾರುಕಟ್ಟೆ ಬೆಲೆ ಅಂತೂ ಕೂಡ ಕರೀಬಹುದು. ಮತ್ತು ಇನ್ನೊಂದು ಇಲ್ಲಿ ಅಂತಿಮವಾದ ಅಂತೇಳಿದೆ, ಅಂದ್ರೆ ಸರಕು ಸೇವೆಗಳ ಅಂತಿಮ ಅಂತಂದ್ರೆ ಕೊನೆಗೆ ಈ ಗ್ರಾಹಕ ಏನು ಕೊಂಡುಕೊಳ್ತಾನೆ ಅಲ್ಲಿ ಆ ಟೈಮಲ್ಲಿ ಏನಿರುತ್ತೆ ಆ ಒಂದು ಸರಕಿನ ಬೆಲೆಯನ್ನು ಕನ್ಸಿಡರ್ ಮಾಡಲಾಗತ್ತೆ ಅಂತ ಅರ್ಥ. ಹಾಗಾದರೆ ಯಾವ ರೀತಿಯಾಗಿರ್ಬೋದು, ಉದಾಹರಣೆಗೆ ಈಗ ನಾವು ಒಂದು ಸೋಪನ್ನು ತೆಗೆದುಕೊಂಡಾಗ
ಆ ಸೋಪನ್ನು ಡೈರೆಕ್ಟಾಗಿ ಗ್ರಾಹಕ 10 ರೂಪಾಯಿ ಕೊಟ್ಟು ಕೊಂಡ್ಕೊಳ್ತಾನಲ್ಲ, ಈ 10 ರೂಪಾಯಿಯನ್ನು ಎಲ್ಲಿ ಬಳಸ್ತೀವಿ ಅಂತಂದ್ರೆ GDPಯ ಲೆಕ್ಕಾಚಾರದಲ್ಲಿ ಬಳಸ್ತೀವಿ. ಆದ್ರೆ ಈ 10 ರೂಪಾಯಿ ಬೆಲೆಯ ಈ ಸೋಪನ್ನು ತಯಾರು ಮಾಡಲಿಕ್ಕೆ ಕಚ್ಚಾ ಸಾಮಗ್ರಿಗಳನ್ನು ಕೂಡ ನಾವೇನು ಮಾಡಿರ್ತೀವಿ, ಬಳಸಿರ್ತೀವಿ. ಅಥವಾ ಇದು ಹೋಲ್ಸೇಲ್ ಪ್ರೈಸ್ ಎಷ್ಟಾಗಿರುತ್ತೆ, ಉದಾಹರಣೆಗೆ 8 ರೂಪಾಯಿ ಆಗಿರುತ್ತೆ. ಈ 8 ರೂಪಾಯಿನ ಏನು ಮಾಡೋದಿಲ್ಲ, GDPಯಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಯಾಕಂದ್ರೆ ಈ ಹೋಲ್ಸೇಲಿಂದ ಅದು ಮಾರ್ಕೆಟ್ಗೆ ಹೋಗಿ ಅಲ್ಲಿಂದ ಗ್ರಾಹಕರ ಕೈಗೆ 10 ರೂಪಾಯಿಗೆ ತಲುಪೋದ್ರಿಂದ ಅಂತಿಮವಾಗಿ ಒಬ್ಬ ಅನುಭೋಗಿ 10 ರೂಪಾಯಿ ಖರ್ಚು ಮಾಡೋದ್ರಿಂದ ಈ 10 ರೂಪಾಯಿಯನ್ನು ಏನು ಮಾಡ್ತೀವಿ ಅನ್ನಂಗಾಯಿತು, GDPಯಲ್ಲಿ ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ ಈ ಕೊನೆಯದಾಗಿ ಗ್ರಾಹಕನ ಕೈಗೆ ತಲುಪುವಂಥ ಒಂದು ವಸ್ತುವಿಗೆ ನಾವು ಏನು ಕರಿತೀವಿ, ಅಂತಿಮ ವಸ್ತು ಅಥವಾ ಅಂತಿಮ ಸರಕು ಸೇವೆ ಅಂತ ನಾವು ಕರಿತಾ ಇರ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಇರುವಂಥ ಕಾನ್ಸೆಪ್ಟ್ ನೋಡಿದಾದ್ರೆ ಇದಕ್ಕಿಂತ ಮೊದಲು ಇದು ಹಿಂಗಂದ್ರೆ ಏನು, ಏನೇನು ಒಳಗೊಂಡಿರ್ತದೆ ಅನ್ನೋದನ್ನು ತಿಳ್ಕೊಳ್ಬೇಕು. ಎಸ್, ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು GDP ಅಂದರೆ ಏನನ್ನು ಒಳಗೊಂಡಿರುತ್ತದೆ. ಒಂದು ಇದಕ್ಕೇನು ಕರಿತೀವಿ ಅಂದರೆ C+I+G+X-M ಅಂತ ಕರಿತೀವಿ. ಹಾಗಾದ್ರೆ GDPಯನ್ನು ಲೆಕ್ಕಾಚಾರ ಮಾಡುವಾಗ ಈ ಸೂತ್ರವನ್ನು ನಾವು ಬಳಸ್ತೀವಿ ಅಂತಾಯಿತು. ಹಾಗಾದ್ರೆ ಈ ಸೂತ್ರದ ಅರ್ಥ ಏನು? GDP ಅಂದರೆ ಗೊತ್ತಿದೆ ನಮಗೆ, ಒಟ್ಟು ದೇಶೀಯ ಉತ್ಪನ್ನ. ಹಾಗಾದ್ರೆ ಸಿ ಅಂದ್ರೆ ದೇಶದಲ್ಲಿಯ ಅನುಭೋಗಿಯ ಸರಕುಗಳ ಮೇಲೆ ಮಾಡಿರುವಂಥ ವೆಚ್ಚ ಆಗಿರ್ಬೋದು ಅಥವಾ ಅನುಭೋಗಿ ಸರಕುಗಳಿರುವಂಥ ಬೆಲೆ ಆಗಿರ್ಬೋದು. ಹೂಡಿಕೆ ಅಂದರೆ ದೇಶದಲ್ಲಿ ಬಳಸಲಾದ ಹೂಡಿಕೆ ಸರಕುಗಳ ಬೆಲೆ ಆಗಿರ್ಬೋದು ಅಥವಾ ಹೂಡಿಕೆ ಮೇಲೆ ಮಾಡಿರುವಂಥ ವೆಚ್ಚ ಆಗಿರ್ಬೋದು. ಇನ್ನು ಸರ್ಕಾರ, G ಅಂದರೆ ಗೋರ್ಮೆಂಟು, I ಅಂತಂದರೆ ಇನ್ವೆಸ್ಟ್ಮೆಂಟು, C ಅಂದರೆ ಕನ್ಸಂಪ್ಷನ್ ಅಂತ ಆಗತ್ತೆ. ಹಾಗಾದ್ರೆ ಸರ್ಕಾರ ಖರೀದಿಸುವಂತಹ ಕೆಲವು ಸರಕುಗಳ ಮೇಲೆ ಮಾಡುವಂಥ ವೆಚ್ಚ ಆಗಿರ್ಬೋದು ಅಥವಾ ಅವುಗಳ ಬೆಲೆ ಆಗಿರ್ಬೋದು. ಇನ್ನು ಎಕ್ಸ್ ಅಂತಂದ್ರೆ ಇಲ್ಲಿ ಎಕ್ಸ್ ಅಂತಿದೆ, ಅದಕ್ಕೆ ರಫ್ತು ಅಂತ ಕರಿತೀವಿ. ಎಮ್ ಅಂದ್ರೆ ಅದಕ್ಕೆ ಆಮದು ಅಂತ ಕರಿತೀವಿ. ಹಾಗಾಗಿ X-M ಅಂತಂದ್ರೆ ನಿವ್ವಳ ರಫ್ತು ಎಂಬುದು ಅಥವಾ ನಿವ್ವಳ ರಫ್ತು ಅಂತ ಅನಿಸ್ಕೊಳ್ಳುತ್ತೆ. ಹಾಗಾಗಿ ಇದೇನಾಗಿರ್ಬೋದು, ಧನಾತ್ಮಕ ಆಗಿರ್ಬೋದು ಅಥವಾ ಋಣಾತ್ಮಕವಾಗಿರ್ಬೋದು. ಯಾವ ರೀತಿ ಅಂತಂದ್ರೆ ಆಮದು ಕಡಿಮೆ ಇದ್ದು ರಫ್ತು ಹೆಚ್ಚಿತ್ತಂದ್ರೆ ಇದೇನಾಗಿರುತ್ತೆ, ಧನಾತ್ಮಕ ಆಗಿರುತ್ತೆ. ಒಂದು ವೇಳೆ ರಫ್ತು ಕಡಿಮೆಯಾಗಿ ಆಮದು ಹೆಚ್ಚಾಗಿತ್ತಂದ್ರೆ ಅದು ಏನಾಗಿರುತ್ತೆ, ಋಣಾತ್ಮಕ ಆಗಿರುತ್ತೆ. ಹಾಗಾಗಿ ಇದು ಎರಡೂ ರೀತಿಯಲ್ಲಿ ಇರ್ಬೋದು. X-M ಅನ್ನೋದು ಋಣಾತ್ಮಕ ಆಗಿರ್ಬೋದು ಅಥವಾ ಧನಾತ್ಮಕ ಆಗಿರ್ಬೋದು. ಆ ಸಂದರ್ಭದಲ್ಲಿ ನಾವು ಈ ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಕನ್ಸಿಡರ್ ಮಾಡುವಂತಹ ಈ ಎಲ್ಲ ಪ್ಯಾರಾಮೀಟರ್ಸ್ಗಳನ್ನು ನಾವು ಕನ್ಸಿಡರ್ ಮಾಡ್ತಿರ್ತೀವಿ. ಹಾಗಾಗಿ ಇದಕ್ಕೆ ನಾವೇನು ಕರಿತೀವಿ, GDP ಅಂತ ಕರಿತೀವಿ. ಇಲ್ಲಿ ಕ್ವಶನ್ಸನ್ನು ಹೆಂಗೆ ಕೇಳ್ಬೋದು ಅಂತಂದ್ರೆ GDPಯಲ್ಲಿ ಒಳಗೊಂಡಿರುವಂತಹ ಅಥವಾ ಒಳಗೊಳ್ಳುವಂತಹ ಅಂಶಗಳು ಯಾವುವು ಅಂತ ಕ್ವಶನ್ ಕೇಳ್ಬೋದು. ಸೊ ಅವುಗಳನ್ನ ಇಲ್ಲಿ ತಳಗ ಆಪ್ಷನ್ ಕೊಡ್ಬೋದು. ಸೊ ಹಾಗಾಗಿ ಇವುಗಳ ಬಗ್ಗೆ ಗೊತ್ತಿರಬೇಕು. C+I+G+X-M ಇದೊಂದು ಸೂತ್ರ ಗೊತ್ತಿದ್ರೆ GDPಯನ್ನು ನೀವು ಆರಾಮಾಗಿ ನೆನಪಿಟ್ಕೊಳ್ಬೋದು. ನೆಕ್ಸ್ಟು ಈ ಎರಡನೇ ಒಂದು ಬಹಳ ಇಂಪಾರ್ಟೆಂಟ್ ಇರುವಂಥದ್ದು ಯಾವುದು ಅಂತಂದ್ರೆ NDP ಅಂತೇಳಿ. ಅಂದರೆ ಇಲ್ಲಿ ಚೇಂಜ್ ಆಗಿದ್ದು ಏನಂತಂದ್ರೆ GDPಯಲ್ಲಿ ಏನು ಚೇಂಜ್ ಆಗಿದೆ ಅಂದ್ರೆ ನೆಟ್ ಅಂತ ಬಂದಿದೆ, ಅಲ್ಲಿ G ಅಂತ ಬಂದಿತ್ತು ಅಥವಾ ಗ್ರಾಸ್ ಅಂತ ಬಂದಿತ್ತು. ನೆಟ್ ಮತ್ತು ಗ್ರಾಸ್ ಅಷ್ಟೇ ಚೇಂಜ್ ಆಗಿದೆ. ಹಾಗಾದ್ರೆ ಇದಕ್ಕೆ ನಿವ್ವಳ ದೇಶೀಯ ಉತ್ಪನ್ನ ಅಂತ ಕನ್ನಡ ಕರಿತೀವಿ ನಾವು. ಇಂಗ್ಲೀಷ್ ಒಳಗೆ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಇದನ್ನು ಯಾವ ರೀತಿಯಾಗಿ ಕಂಡುಹಿಡಿತೀವಿ ಅಂತಂದ್ರೆ ಒಟ್ಟು ನಿವ್ವಳ ದೇಶೀಯ ಉತ್ಪನ್ನ ಅಥವಾ NDP ಎಂಬುದು ಒಂದು ದೇಶದಲ್ಲಿ ಅಥವಾ ವರ್ಷದಲ್ಲಿ ಒಂದು ರಾಷ್ಟ್ರದಲ್ಲಿ ನಿವ್ವಳ ಉತ್ಪನ್ನದ ಮೌಲ್ಯವಾಗಿರುತ್ತದೆ. ಕೆಲವು ರಾಷ್ಟ್ರಗಳಲ್ಲಿ ಬಂಡವಾಳ ಯಂತ್ರಗಳನ್ನು ಉತ್ಪಾದನೆ ಮಾಡುವಾಗ ಸವಕಳಿ ವೆಚ್ಚವನ್ನು ಕಳೆದಿರುತ್ತದೆ. ಹೀಗಾಗಿ ಸವಕಳಿ ವೆಚ್ಚವನ್ನು GDPಯಿಂದ ಕಳೆದಾಗ ಉಳಿಯುವ ಮೌಲ್ಯವೇ NDP ಆಗಿರುತ್ತದೆ. ಎಸ್, ಹಾಗಾದ್ರೆ ಈ ಸವಕಳಿ ಅಂದರೆ ಏನು ಅಂತಂದ್ರೆ ಬಂಡವಾಳ ಸರಕುಗಳಿಗೆ ಅಥವಾ ಅವುಗಳ ಉತ್ಪಾದನೆ ಮಾಡುವಾಗ ಅವುಗಳಿಗೆ ವೆಚ್ಚ ಏನು ತಗಲಿರ್ತೈತಲ್ಲ ಅದ ವೆಚ್ಚಕ್ಕೆ ಏನು ಕರಿತೀವಿ, ಸವಕಳಿ ಅಂತ ಕರಿತೀವಿ. ಅಥವಾ ಬಂಡವಾಳ ಸರಕುಗಳನ್ನು ಉತ್ಪಾದನೆ ಮಾಡುವಾಗ ತಗಲಿರುವಂಥ ವೆಚ್ಚಕ್ಕೆ ನಾವೇನು ಕರಿತೀವಿ,
ಸವಕಳಿ ಅಂತ ಕರಿತೀವಿ. ಸೊ ಅದನ್ನು ನಾವೇನು ಮಾಡ್ತೀವಿ, ಜಿ ಡಿ ಪಿಯಲ್ಲಿ ಕಳೆದಾಗ ನಮಗೆ ಉಳಿಯೋದು ಯಾವುದು, ಎನ್ ಡಿ ಪಿ ಅಂಥೇಳಿ. ಹಾಗಾದರೆ ಬಂಡವಾಳ ಸರಕು ಅಂದರೆ ನಿಮಗೆ ಗೊತ್ತಿದೆ, ಇನ್ನೊಂದು ಸರಕನ್ನು ಉತ್ಪಾದನೆ ಮಾಡಲಿಕ್ಕೆ ಸಹಾಯಕವಾಗುವಂಥ ಸರಕುಗಳಿಗೆ ನಾವು ಬಂಡವಾಳ ಸರಕುಗಳಂತ ಕರಿತೀವಿ. ಉದಾಹರಣೆಗೆ ಈಗ ಸಕ್ಕರೆ ಒಂದು ಕಾರ್ಖಾನೆಯಲ್ಲಿ ಕಬ್ಬು ಅನ್ನೋದು ಕಚ್ಚಾ ಸರಕು. ಆ ಕಬ್ಬನ್ನು ಉತ್ಪಾದನೆ ಮಾಡಲಿಕ್ಕೆ ಬಳಸಲಾಗುವ ಮಷಿನ್ಗಳು, ಯಂತ್ರಗಳು ಅಥವಾ ಅಲ್ಲಿರುವಂಥ ಕಟ್ಟಡ ಆಗಿರ್ಬೋದು, ಇವೆಲ್ಲವೂ ಏನಾಗುತ್ತವ, ಬಂಡವಾಳ ಸರಕುಗಳು ಅಂತ ಅನಿಸ್ಕೊಳ್ತವೆ. ಹಾಗಾಗಿ ಅಲ್ಲಿ ಉತ್ಪಾದಿಸಲಾಗುವ ಸಕ್ಕರೆ ಏನಾಗುತ್ತೆ, ಅನುಭೋಗದ ಸರಕು ಅಥವಾ ಅಂತಿಮ ಸರಕು ಅಂತ ನಾವು ಕರಿತಾ ಇರ್ತೀವಿ. ಸೊ ಹಾಗಾಗಿ ಈಗ ನಾವು ಅರ್ಥ ಮಾಡ್ಕೊಳ್ಬೇಕು, ಎನ್ ಡಿ ಪಿ ಅಂದರೆ ಮತ್ತೇನೂ ಅಲ್ಲ, ಜಿ ಡಿ ಪಿಯಲ್ಲಿ ಸವಕಳಿಯನ್ನು ಕಳೆಯುವ ಮೂಲಕ ಎನ್ ಡಿ ಪಿಯನ್ನು ಪಡಿತೀವಿ ಅಂತ ಅರ್ಥ. ಇಲ್ಲಿ ಕೂಡ ಕ್ವಶನ್ ಕೇಳ್ತಿರ್ತಾರೆ, ಎನ್ ಡಿ ಪಿ ಇಸ್ ಈಕ್ವಲ್ ಟು ಅಂತ ಕೊಟ್ಬಿಡ್ತಾರೆ. ಆವಾಗ ಆಪ್ಷನ್ ಇರುತ್ತೆ ಜಿ ಡಿ ಪಿ ಮೈನಸ್ ಡಿಪ್ರಿಸಿಯೇಷನ್ ಅಂತಿರುತ್ತೆ ಅಥವಾ ಸವಕಳಿ ಅಂತಿರುತ್ತೆ. ಸೊ ಹಾಗಾಗಿ ಅದರಲ್ಲಿ ಆಪ್ಷನ್ ನಮ್ಗೆ ಗೊತ್ತಾಗಬೇಕು. ನೆಕ್ಸ್ಟ್ ಇರುವಂತಹ ಕಾನ್ಸೆಪ್ಟ್ಗಳನ್ನು ಮುಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ.